ಈ ಒಬ್ಬ ವ್ಯಕ್ತಿಯ ಸಾವನ್ನ ನೋಡ್ಬಿಟ್ರೆ ನರಕ ಯಾತನೆನೇ ಇದಕ್ಕಿನ್ನ ಬೆಟ್ರಪ್ಪ ಅಂತ ಅನ್ಸ್ಬಿಡುತ್ತೆ. ಆ ರೀತಿ ಈ ಒಬ್ಬ ವ್ಯಕ್ತಿಯ ಒಂದು ಸಾವಾಗಿರುತ್ತೆ. ಆ ವ್ಯಕ್ತಿಯ ಚರ್ಮದಲ್ಲಿ ಬಿರುಕು ಬಂದಿರುತ್ತೆ. ಆ ಬಿರುಕಿಂದ ಹನಿ ರಕ್ತ ಬರುತ್ತೆ. ಕಣ್ಣಿಂದ ಕೂಡ ಹನಿ ರಕ್ತ ಬರ್ತಾ ಇರುತ್ತೆ. ಹಾಗೆ ಅವನ ದೇಹದಲ್ಲಿರುವಂಥ ಒಂದೊಂದು ಅಂಗಗಳೇ ಕಟ್ಟಾಗಿ ಉದುರ್ತಾ ಇರುತ್ತೆ. ಆ ನೋವು ಯಾರಿಗೂ ಕೂಡ ಬೇಡ. ಆ ಥರದ ನೋವನ್ನ ಬದುಕಿರುವಾಗಲೇ ಒಬ್ಬ ವ್ಯಕ್ತಿ ಅನುಭವಿಸಿದ ಅಂತಂದರೆ ಆ ನೋವು ಯಾವ ರೀತಿ ಇರಬೇಕು? ಈ ಕತೆ ಬಂದು ಮೋಸ್ಟ್ ರೇಡಿಯೋ ಆಕ್ಟಿವ್ ಪರ್ಸನ್ ಇನ್ ದ ವರ್ಲ್ಡ್. ಅಂದರೆ ಈ ವ್ಯಕ್ತಿಯ DNA ಕೂಡ ಪ್ರತಿಯೊಂದು ಇಂಚು ಕೂಡ ಡ್ಯಾಮೇಜ್ ಆಗಿರುತ್ತೆ. ಇವನ ಬಾಡಿಲಿರೋ ಪ್ರತಿಯೊಂದು ಅಂಗಗಳು ಕಟ್ಟಾಗಿ ಉದುರ್ತಾ ಇರುತ್ತೆ. ಆ ಒಂದು ನೋವನ್ನ ನೋಡ್ಬಿಟ್ರೆ ಈ ನೋವು ಯಾವುದೇ ವ್ಯಕ್ತಿಗೂ ಕೂಡ, ನಮ್ಮ ಶತ್ರುಗೂ ಕೂಡ ಈ ಒಂದು ನೋವು ಬೇಡ ಅಂತ ಅನಿಸುತ್ತೆ. ಆ ರೀತಿ ಒಂದು ಸಾವನ್ನ ಕಂಡಿರುವಂಥ ವ್ಯಕ್ತಿ ಹೆಸರು ಹಿಸಾಚಿ ಔಚಿ ಅಂತ. ಈ ಹಿಸಾಚಿ ಔಚಿ ಅನ್ನೋನು ಜಪಾನಿನ JCO ಅಂತ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ. ಈ JCO ಕಂಪ್ನಿ ಅನ್ನೋದು ಇದರ ಕೆಲಸನೇ ಈ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡುವಂಥ ಕಂಪ್ನಿಗಳಿಗೆ ಫ್ಯೂಯಲ್ನ ಸಪ್ಲೈ ಮಾಡೋದು. ಈ ಫ್ಯೂಯಲ್ಲು ನಾರ್ಮಲ್ ಆಗಿ ಯೂಸ್ ಮಾಡುವಂಥ ಫ್ಯೂಯಲ್ ಆಗಿಲ್ಲ. ಈ ಫ್ಯೂಯಲ್ ರೆಡಿ ಮಾಡೋಕ್ಕೆ ಸಾಕಷ್ಟು ನ್ಯೂಕ್ಲಿಯರ್ ಮಟೀರಿಯಲ್ನ ಯೂಸ್ ಮಾಡ್ತಾ ಇರ್ತಾರೆ. ಅದರಲ್ಲಿ ಯುರೇನಿಯಂನ ಕೂಡ ಯೂಸ್ ಮಾಡ್ತಾ ಇರ್ತಾರೆ. ಈ JCO ಕಂಪ್ನಿ ಅನ್ನೋದು ಬೇರೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಷ್ಟು ಡೇಂಜರ್ ಆಗಿರುತ್ತೆ. ಯಾಕಂದರೆ ಯೂಶ್ವಲಿ ಈ ಥರ ಒಂದು ಪವರ್ ಪ್ಲಾಂಟಲ್ಲಿ ವರ್ಕ್ ಮಾಡುವಂಥ ಎಂಪ್ಲಾಯೀಸು ತುಂಬಾ ಸೇಫ್ಟಿ ಪ್ರೋಟೋಕಾಲ್ಸ್ನ ಯೂಸ್ ಮಾಡ್ತಾರೆ. ಆದರೆ ಈ ಒಂದು ಕಂಪ್ನಿಯಲ್ಲಿ ಯಾವುದೇ ಥರದಂಥ ಸೇಫ್ಟಿ ಪ್ರೋಟೋಕಾಲ್ಸ್ ಇರಲ್ಲ. ಆ ಕಾರಣಕ್ಕೆ ಇದು ಅಷ್ಟೇ ಡೇಂಜರ್ ಕೂಡ ಆಗಿರುತ್ತೆ. ಹಾಗೆ ಇಲ್ಲಿ ಯೂಸ್ ಮಾಡಿರುವಂಥ ಮಟೀರಿಯಲ್ ಕೂಡ ಅಷ್ಟೇ ಅಪಾಯಕಾರಿಯಾದಂಥ ಮಟೀರಿಯಲ್ಸ್ನ ಯೂಸ್ ಮಾಡ್ತಾ ಇರ್ತಾರೆ. ಹಾಗೆ ಇವೆಲ್ಲ ಕೆಲಸಗಳನ್ನು ನಡೆಸೋಕ್ಕೆ ಅಲ್ಲಿ ಆಟೋಮೇಟೆಡ್ ಮಷಿನ್ ಕೂಡ ಇರಲ್ಲ. ಪ್ರತಿಯೊಂದು ಕೆಲಸನೂ ಮ್ಯಾನ್ಯುವಲ್ ಆಗಿ ನಡೀತಾ ಇರುತ್ತೆ. ಅಂದರೆ ಅಲ್ಲಿರುವಂಥ ವ್ಯಕ್ತಿಗಳೇ ಖುದ್ದಾಗಿ ತಮ್ಮ ಕೈಯಿಂದ ಕೆಲಸ ಮಾಡ್ತಾ ಇರ್ತಾರೆ. ಅಂದರೆ ಈ ಥರ ಒಂದು ರೇಡಿಯೋ ಆಕ್ಟಿವ್ ಮಟೀರಿಯಲ್ ಜೊತೆ ವರ್ಕ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಇದು ತುಂಬಾ ಅಪಾಯಕಾರಿಯಾದಂಥ ಕೆಲಸ. ಅದು ಯಾವುದೇ ಸೇಫ್ಟಿ ಪ್ರೋಟೋಕಾಲ್ಸ್ ಇಲ್ಲದೆ ಮಾಡೋದು ಇನ್ನೂ ಅಪಾಯಕಾರಿ. ಈ ಒಂದು ಕಂಪ್ನಿಯ ಕೆಲಸ ಈ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡುವಂಥ ಪವರ್ ಪ್ಲಾಂಟಿಗೆ ಫ್ಯೂಯಲ್ನ ಸಪ್ಲೈ ಮಾಡೋದು. ಕಂಪ್ನಿಯನ್ನು ಚೆನ್ನಾಗಿ ನಡೀತಾ ಇರುತ್ತೆ. ಆದರೆ ಈ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡುವಂಥ ಕಂಪ್ನಿಗೆ ಬೇಕಾಗಿರುವಂಥ ಫ್ಯೂಯಲ್ ಡಿಮ್ಯಾಂಡ್ನ ಪೂರೈಸೋಕೆ ಈ ಕಂಪ್ನಿಯಿಂದ ಆಗ್ತಾ ಇರಲ್ಲ. ಆ ಕಾರಣಕ್ಕೆ ಅವರು ಯುರೇನಿಯಂನ ಪ್ರಮಾಣನ ಜಾಸ್ತಿ ಮಾಡ್ತಾರೆ. ಯೂಶ್ವಲಿ ಕಂಪ್ನಿಯಲ್ಲಿ 5%ಕಿಂತ ಕಮ್ಮಿನೇ ಯುರೇನಿಯಂನ ಯೂಸ್ ಮಾಡ್ತಾ ಇರ್ತಾರೆ ಫ್ಯೂಯಲ್ನ ಪ್ರೊಡ್ಯೂಸ್ ಮಾಡೋಕ್ಕೆ. ಆದರೆ ಜಾಸ್ತಿ ಫ್ಯೂಯಲ್ನ ಪ್ರೊಡ್ಯೂಸ್ ಮಾಡಬೇಕು ಅನ್ನೋ ಕಾರಣಕ್ಕೆ ಆ ಯುರೇನಿಯಂನ ಪ್ರಮಾಣನ ಜಾಸ್ತಿ ಮಾಡ್ತಾರೆ. ಒಂದು ದಿನ ಬೆಳಿಗ್ಗೆ ಆ ಒಂದು ಫ್ಯೂಯಲ್ನ ಮಿಕ್ಸ್ಚರ್ ಇರುವಂಥ ಬಾಕ್ಸಿಂದ ಒಂದು ಬ್ಲೂ ಕಲರ್ ಲೈಟು ಪ್ರೊಡ್ಯೂಸ್ ಆಗುತ್ತೆ. ನೀವು ಅನ್ಕೋಬೋದು, ಸರಿ ಬಿಡು, ಏನೋ ಒಂದು ರೇಡಿಯೇಷನ್ಸ್ ಬಂತು ಅದರಿಂದ 3 ಜನ ಸತ್ತೋದ್ರು ಅಂತ. ಆದರೆ ಆ ಒಂದು ಸಾವು ಅಷ್ಟು ಸುಲಭದ ಸಾವಾಗಿರಲ್ಲ. ಅಕಾರ್ಡಿಂಗ್ ಟು ಇಂಟರ್ನ್ಯಾಷನಲ್ ರೇಡಿಯೇಷನ್ ಲಿಮಿಟಿಂದ ಒಬ್ಬ ವ್ಯಕ್ತಿ ಒಂದು ವರ್ಷಕ್ಕೆ 20 ಮಿಲಿಸಿವರ್ಟ್ನಷ್ಟು ರೇಡಿಯೇಷನ್ ಮಾತ್ರ ಸಹಿಸೋಕೆ ಸಾಧ್ಯ. ಆದರೆ ಅವತ್ತು ಆ ದಿನ ಅಲ್ಲಿ ವರ್ಕ್ ಮಾಡಿದಂಥ ಹಿಸಾಚಿ ಔಚಿ ಮೈ ಮೇಲೆ ಬಂದಂಥ ರೇಡಿಯೇಷನ್ಸು ಬರೋಬ್ಬರಿ 17,000 ಮಿಲಿಸಿವರ್ಟ್ ಆಗಿರುತ್ತೆ. ಅಂದರೆ ಆತನಿಗೆ ಅದು ಎಷ್ಟು ತೊಂದರೆನ ಮಾಡಿರ್ಬೋದು ಅಂತ ನೀವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಆದರೆ ಈ ರೇಡಿಯೇಷನ್ಸಿಂದ ಬರೋವಂಥ ಒಂದು ನೋವು ಅಥವಾ ಅದರ ಪರಿಣಾಮಗಳು ಅಷ್ಟು ಈಸಿಯಾಗಿ ಬರಲ್ಲ, ಅಷ್ಟು ಬೇಗ ಬರಲ್ಲ. ಇದರಿಂದ ಬರೋವಂಥ ಪ್ರಾಬ್ಲಮ್ಗಳೆಲ್ಲ ಟೈಮ್ ಟೇಕಿಂಗ್. ಅಂದರೆ ನಿಧಾನವಾಗಿ ಒಂದೊಂದೇ ಪ್ರಾಬ್ಲಮ್ಗಳು ಶುರುವಾಗುತ್ತೆ. ಆ ಒಂದು ರೇಡಿಯೇಷನ್ಸ್ಗೆ ಎಕ್ಸ್ಪೋಸ್ ಆದಾಗ ಹಿಸಾಚಿ ಔಚಿ ಮೂರ್ಛೆ ಹೋಗ್ತಾನೆ. ಸರಿ ಅಂತ ಹೇಳಿ ಅವನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ. ಬಿಗಿನಿಂಗಲ್ಲಿ ಎಲ್ಲ ಚೆನ್ನಾಗಿರುತ್ತೆ, ಹಿಸಾಚಿ ಔಚಿ ಕೂಡ ನಾರ್ಮಲ್ ಆಗಿ ಇರ್ತಾನೆ. ಆದರೆ ಮುಂದೆ ಬರುವಂಥ ದಿನಗಳ ಬಗ್ಗೆ ಅವನಿಗೆ ಚಿಕ್ಕ ಐಡಿಯಾ ಕೂಡ ಇರಲ್ಲ. ಆ ಒಂದು ನೋವನ್ನ ಇಮ್ಯಾಜಿನ್ ಕೂಡ ನಿಮಗೆ ಮಾಡೋಕ್ಕಾಗಲ್ಲ. ನಿಧಾನವಾಗಿ ಆತನ ಮೈ ಮೇಲೆ ಇರುವಂಥ ಚರ್ಮ ಬಿರುಕು ಬಿಡೋಕ್ಕೆ ಶುರುವಾಗುತ್ತೆ. ಆ ಬಿರುಕು ಬಿಟ್ಟಂಥ ಒಂದು ಚರ್ಮದಿಂದ ಹನಿ ರಕ್ತ ಬರ್ತಾ ಇರುತ್ತೆ. ಹಾಗೆ ಅವನು ಕಣ್ಣನ್ನು ಕ್ಲೋಸ್ ಮಾಡಿ ಓಪನ್ ಮಾಡಿದ್ರೆ ಆ ಕಣ್ಣಿಂದ ಕೂಡ ಅವನಿಗೆ ರಕ್ತ ಬರ್ತಾ ಇರುತ್ತೆ. ಹಾಗೆ ಅವನಿಗೆ ಗೊತ್ತಿಲ್ಲದೇ ಅವನ ದೇಹದಲ್ಲಿ ಇರುವಂಥ ಒಂದೊಂದೇ ಅಂಗಗಳು ನಿಧಾನವಾಗಿ ಸಪ್ರೇಟ್ ಆಗ್ತಾ ಇರುತ್ತೆ. ಸ್ವಲ್ಪ ದಿನ ಆದಮೇಲೆ ಹಿಸಾಚಿ ಔಚಿಯ ಒಂದು ಮುಖನೇ ಕಂಪ್ಲೀಟಾಗಿ ಬೇರೆ ಆಗಿರುತ್ತೆ. ಆತನೇ ಹಿಸಾಚಿ ಔಚಿ ಅಂತ ಹೇಳೋಕ್ಕೂ ಕೂಡ ಆಗಲ್ಲ. ಆ ರೀತಿ ಆತನ ಮುಖ ಚೇಂಜ್ ಆಗಿರುತ್ತೆ. ಬಿಗಿನಿಂಗಲ್ಲಿ ಡಾಕ್ಟರ್ಸ್ಗೂ ಕೂಡ ಅರ್ಥ ಆಗಲ್ಲ ಈ ವ್ಯಕ್ತಿ ಏನಾಗಿದೆ, ಯಾಕೆ ಈ ಥರ ಆಗ್ತಿದೆ ಅಂತ. ಆದರೆ ಆಮೇಲೆ ಅವರು ಅಲ್ಲಿ ಆಗಿರೋಂಥ ಇನ್ಸಿಡೆಂಟ್ ಬಗ್ಗೆ ತಿಳ್ಕೊಂಡಾಗ ಮೊದಲು ಅವರು ಟೆಸ್ಟ್ ಮಾಡೋದೆ ಈತನ ಮೈ ಮೇಲೆ ಎಷ್ಟು ರೇಡಿಯೇಷನ್ಸ್ಗಳ ಪರಿಣಾಮ ಬೀರಿದೆ ಅಂತ. 1 ಸೆಕೆಂಡಿಗೆ ಡಾಕ್ಟರ್ಗಳೇ ಶಾಕ್ ಆಗ್ತಾರೆ, ಈ ವ್ಯಕ್ತಿ ಇನ್ನೂ ಹೇಗೆ ಬದುಕಿದ್ದಾನೆ ಅಂತ. ಆಮೇಲೆ ಅವರು ಎಲ್ಲ ರಿಪೋರ್ಟ್ಸ್ಗಳನ್ನ ಚೆಕ್ ಮಾಡಿ ನೋಡ್ತಾರೆ. ಅವಾಗ ಅವ್ರಿಗೆ ಅರ್ಥ ಆಗಿರೋದು ಈ ವ್ಯಕ್ತಿಯ DNA ಕೂಡ ಕಂಪ್ಲೀಟಾಗಿ ಡಿಸ್ಟ್ರಾಯ್ ಆಗಿರುತ್ತೆ ಅಂತ. ಇದರಿಂದ ಆತನ ಮೈ ಮೇಲಿರೋಂಥ ಬ್ಲಡ್ ಸೆಲ್ಸ್ಗಳು ಕೂಡ ಪ್ರೊಡ್ಯೂಸ್ ಆಗ್ತಾ ಇರಲ್ಲ. ಹಿಸಾಚಿ ಔಚಿಯ ಚರ್ಮದಿಂದ ಇಷ್ಟು ರಕ್ತ ಆಗಿ ಇಷ್ಟು ಫ್ಲೂಯಿಡ್ ಲೀಕ್ ಆಗ್ತಾ ಇರುತ್ತೆ. ಅಂದರೆ ಕಂಟಿನ್ಯೂಸ್ ಆಗಿ 24 ಅವರ್ಸ್ ಅವನಿಗೆ ಬ್ಲಡ್ ಸಪ್ಲೈನ ಆತನ ಬಾಡಿಗೆ ಕಳಿಸ್ತಾ ಇರ್ತಾರೆ. ಹಾಗೆ ಬ್ಲಡ್ ಸೆಲ್ಸ್ ಕೂಡ ಆತನ ಬಾಡಿಗೆ ಸಪ್ಲೈ ಮಾಡ್ತಾ ಇರ್ತಾರೆ. ಇದು ಆ್ಯಕ್ಚುಲಿ ಒಂದು ಥರದ ಎಕ್ಸ್ಪೆರಿಮೆಂಟ್ ಕೂಡ ಆಗಿರುತ್ತೆ ಹಿಸಾಚಿ ಔಚಿ ಮೇಲೆ. ಯಾಕಂದರೆ
ಬ್ಲಡ್ ಸೆಲ್ನ ಟ್ರಾನ್ಸ್ಫರ್ ಮಾಡೋದು ಆ ಟೈಮಲ್ಲಿ ಅದು ಫಸ್ಟ್ ಟೈಮ್ ಆಗಿರುತ್ತೆ. ಅವನ ಬಾಡಿಗೆ ಕಂಟಿನ್ಯೂಸ್ ಆಗಿ ಇಷ್ಟು ಬ್ಲಡ್ನ ಸಪ್ಲೈ ಮಾಡ್ತಾ ಇರ್ತಾರಂದ್ರೆ ಪ್ರತಿದಿನ ಬರೋಬ್ಬರಿ 10 ಲೀಟ್ರ್ವರೆಗೂ ಆತನ ಬಾಡಿಗೆ ಬ್ಲಡ್ ಸೆಲ್ನ ಸಪ್ಲೈ ಮಾಡ್ತಾನೆ ಇರ್ತಾರೆ. 10 ದಿನವರೆಗೂ ಇದೇ ರೀತಿ ನಡೆಯುತ್ತೆ. ಆದರೆ ಒಂದು ದಿನ ಹಿಸಾಚಿ ಔಚಿಯ ಹಾರ್ಟ್ ಬೀಟ್ ಸ್ಟಾಪ್ ಆಗುತ್ತೆ. ಆತ ಸಾವನ್ನಪ್ತಾನೆ. ಡಾಕ್ಟರ್ ಇಷ್ಟಕ್ಕೆ ಸುಮ್ಮನಾಗಲ್ಲ. ಮತ್ತೆ ಅವನ ಬದುಕಿಸ್ಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಎಲೆಕ್ಟ್ರಿಕ್ ಶಾಕ್ನ ಕೊಟ್ಟು ಮತ್ತೆ ಅವನಿಗೆ ಜೀವನ ಕೊಡ್ತಾರೆ. ಬರ್ತಾ ಬರ್ತಾ ಆತನ ಕೈ ಕಾಲುಗಳು ಕೂಡ ಕಟ್ಟಾಗಿ ಸೆಪ್ರೇಟ್ ಆಗೋಕ್ಕೆ ಶುರು ಆಗುತ್ತೆ. ಇದೆಲ್ಲವನ್ನು ನೋಡಿದಂಥ ಡಾಕ್ಟರ್ಸು ಆತನ ಫ್ಯಾಮಿಲಿಗೆ ಹೇಳ್ತಾರೆ, ಈತ ಮತ್ತೆ ಹಾರ್ಟ್ ಬೀಟ್ ಸ್ಟಾಪ್ ಆಗಿ ಸಾವನ್ನಪ್ಪಿದ್ರೆ ನಮಗೆ ಪರ್ಮಿಷನ್ ಕೊಡಿ, ಈತನನ್ನು ಮತ್ತೆ ಬದುಕಿಸೋಕ್ಕೆ ಪ್ರಯತ್ನ ಪಡಬೇಡಿ ಅಂತ. ಇದೆಲ್ಲ ನಡೀತಾ ಇದ್ದಂಗೆ ಸುಮಾರು 81 ದಿನಗಳ ನಂತರ ಹಿಸಾಚಿ ಔಚಿ ತನ್ನ ಕೊನೆ ಉಸಿರಿನೆಳಿತಾನೆ. ಡಾಕ್ಟ್ರುಗಳು ಆತನ ಮತ್ತೆ ಬದುಕಿಸೋ ಪ್ರಯತ್ನ ಕೂಡ ಮಾಡಲ್ಲ. ಯಾಕಂದರೆ ಆತನ ಸಾವೇ ಆತನಿಗೆ ಒಂದು ಪರಿಹಾರ ಆಗಿರುತ್ತೆ. ಇನ್ನು ಈ ಒಂದು JCO ಕಂಪ್ನಿ ಮೇಲೆ ಫ್ಯಾಮಿಲಿ ಕೂಡ ಕೇಸ್ ಕೂಡ ಹಾಕೋಕ್ಕಾಗಲ್ಲ. ಯಾಕಂದರೆ JCO ಕಂಪ್ನಿ ಅನ್ನೋದು ಒಂದು ಚಿಕ್ಕ ಕಂಪ್ನಿ ಅಲ್ಲ. ಆ ಒಂದು ದೊಡ್ಡ ಕಂಪ್ನಿ ಜೊತೆ ಹೋರಾಟ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಈ ರೀತಿ ಈ ಕೇಸ್ ಇಲ್ಲಿನೇ ಮುಚ್ಚೋಗುತ್ತೆ. ಆದರೆ ಆ ವ್ಯಕ್ತಿಯ ಒಂದು ಸಾವನ್ನು ನಾವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೇನೆ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.